ಯಾವುದೇ ಕಪ್ಪನ್ನು ಗೆಲ್ಲದಂತಹ RCBಯ ಮಾರುಕಟ್ಟೆ ಮೌಲ್ಯ 1600 ಕೋಟಿ. ಯಾವುದೇ ಕಪ್ಪನ್ನು ಗೆಲ್ಲದಂತಹ RCB ತಂಡದ ಮೌಲ್ಯ 1600 ಕೋಟಿ. ಸೊ ನಿನ್ನ ಜೀವನದಲ್ಲಿ ನೀನು ಯಾವುದೇ ಸಾಧನೆಯನ್ನು ಮಾಡಿದರೆ ನಿನ್ನ ಮೌಲ್ಯ ಶೂನ್ಯ. ಹೆರಿಗೆಯ ಬೇನೆಯನ್ನು ಅನುಭವಿಸಲಾರದೆ ಮಗುವಿನ ಆನಂದವನ್ನು ನಾವು ನೋಡಲು ಸಾಧ್ಯವಿಲ್ಲ. ಮಗುವಿನ ಆನಂದಕ್ಕೆ ಹೆರಿಗೆಯ ಬೇನೆ ಅವಶ್ಯಕ. ಸೊ ಈ ಒಂದು ಸಾಧನೆಗೆ ಸಂಕಟಗಳು ನೋವುಗಳು ಅತ್ಯಂತ ಅವಶ್ಯಕ. 3rd ಕ್ಲಾಸ್ ಬಂದಿದ್ದು ಒಂದು ದಿಕ್ಕಾದರೆ UPSCಲಿ ರ್ಯಾಂಕ್ ಬಂದಿದ್ದು ಮತ್ತೊಂದು ದಿಕ್ಕಾಯಿತು. ಬದುಕು ಅಂದರೆ ಕೇವಲ ಅಂಕಗಳ ಆಧಾರದ ಮೇಲೆ ಬದುಕನ್ನು ನಾವು ಕಲ್ಪಿಸಿಕೊಳ್ಳಬಾರದು. ಬದುಕಿನ ಒಂದು ಶ್ರೇಷ್ಠತೆ ಕೇವಲ ಅಂಕಗಳ ಮೇಲೆ ಇಲ್ಲ. ಬದುಕಿನ ಶ್ರೇಷ್ಠತೆ ನಾವು ಅಂದುಕೊಂಡಿರುವ ಮಾರ್ಗದಲ್ಲಿ, ನಾವು ಎತ್ತಿ ಹಿಡಿದಂತಿರುವ ಮೌಲ್ಯಗಳಲ್ಲಿ, ನಾವು ಅನುಸರಿಸುವಂತಹ ತತ್ವ ಸಿದ್ಧಾಂತಗಳಿರುತ್ತೆ. 2009ರಲ್ಲಿ ಆದಂತಹ ಅವಮಾನ 2024ರಲ್ಲಿ ಸನ್ಮಾನ ಆಗುತ್ತೆ ಅಂತಂದರೆ ನೀವು ಯಾಕೆ ಈ ಅವಮಾನಗಳನ್ನು ಸವಾಲಾಗಿ ಸ್ವೀಕರಿಸಬಾರ್ದು? ಈ ತಾಳ್ಮೆಯೇ ಯಶಸ್ಸಿನ ಮೂಲ ಸೂತ್ರ. ನೋಡಿ, 7 ಅಟೆಂಪ್ಟಲ್ಲಿ ನಾನು 7 ಅಟೆಂಪ್ಟಲ್ಲಿ UPSCಲಿ ಫೇಲ್ ಆಗ್ತೀನಿ, 3 ಅಟೆಂಪ್ಟಲ್ಲಿ KSL ಫೇಲ್ ಆಗ್ತೀನಿ. ಈ ಟೋಟಲ್ 10 ಅಟೆಂಪ್ಟಲ್ಲಿ ನಾನೇನಾಗುತ್ತೆ, ನಾನು ಒಂದು ಪ್ರಯತ್ನದಲ್ಲಿ ವಿಫಲ ಆಗ್ತೀನಿ. 11ನೇ ಅಟೆಂಪ್ಟಲ್ಲಿ ಸಕ್ಸಸ್ ಆಗ್ತೀನಿ. ಗೆಳೆಯರೇ ನಮಸ್ಕಾರ, ಇದು ಶಾಂತಪ್ಪ ಜಡಮ್ಮನವರ್. ಇತ್ತೀಚೆಗೆ ತಾನೇ UPSC ಪರೀಕ್ಷೆಯಲ್ಲಿ 664ನೇ ರ್ಯಾಂಕಿನೊಂದಿಗೆ ತೇರ್ಗಡೆಯಾದಂತಹ ವ್ಯಕ್ತಿ ನಾನು. ಪ್ರತಿಯೊಬ್ಬ ವ್ಯಕ್ತಿಯ ಕಥೆಯನ್ನು ಕೇಳಬೇಕಂತಂದರೆ ಆ ವ್ಯಕ್ತಿ ಗೆಲುವಿನ ದಡವನ್ನು ಸೇರಿರಬೇಕಾಗುತ್ತೆ. ಸೊ ಇಂತಹ ಮಾತಿನ ಒಂದು ಬೆಂಬಲದೊಂದಿಗೆ ಗೆಳೆಯರೇ ನನ್ನ ಕಥೆಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡಲು ಬಯಸುತ್ತೇನೆ. ಅತ್ಯಂತ ಕುಗ್ರಾಮವಾದಂತಹ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗೆಣಿಕ್ಯಾಳ ಗ್ರಾಮದಿಂದ ಬಂದಂತಹ ವ್ಯಕ್ತಿಯಾದ ನಾನು ನನ್ನ ಪ್ರಾಥಮಿಕ ಮತ್ತು ಒಂದು ಹೈಸ್ಕೂಲ್ ಶಿಕ್ಷಣವನ್ನು ನಮ್ಮೂರಿನಲ್ಲೇ ಮುಗಿಸುತ್ತೇನೆ. ಬಹುತೇಕರಿಗೆ ಇಂದಿಗೂ ಸಹ ಒಂದು ಕರ್ನಾಟಕದಲ್ಲಿ ಕಂಡುಬರುತ್ತಂತಹ ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಸೌಲಭ್ಯಗಳ ಕೊರತೆ. ನಿಮಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳ ಕೊರತೆ ಕಂಡು ಬಂದಿತ್ತೋ ಅಂತಹ ಸೌಲಭ್ಯಗಳ ಕೊರತೆ ಸಹ ನನಗೂ ಕಂಡು ಬಂದಿದೆ. ಈ ರೀತಿಯಲ್ಲಿ ಸೌಲಭ್ಯ ವಂಚಿತ ಸರ್ಕಾರಿ ಶಾಲೆಯಿಂದ ಬಂದಂತಹ ನಾನು ಮುಂದೆ PUC ಮತ್ತು ಡಿಗ್ರಿಯನ್ನು ಬಳ್ಳಾರಿಯ ಒಂದು ಮುನ್ಸಿಪಲ್ ಕಾಲೇಜ್ ಮತ್ತು ವೀರಶೈವ ಕಾಲೇಜಲ್ಲಿ ಮುಗಿಸ್ತೇನೆ. ಇದಾದ ನಂತರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಹಾಕುವಂಥ 2016ರಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಷನ್ ಆಗ್ತೀನಿ. ನಂತರ 2023ರ ನೋಟಿಫಿಕೇಷನಲ್ಲಿ ಏನಾಗುತ್ತೆ, UPSC ನೋಟಿಫಿಕೇಷನಲ್ಲಿ ಏನಾಗುತ್ತೆ, ನಾನು ಆ ಒಂದು UPSCಯಲ್ಲಿ 664ನೇ ರ್ಯಾಂಕ್ನೊಂದಿಗೆ ತೇರ್ಗಡೆ ಆಗ್ತೇನೆ. ಸೊ ಇದು ನನ್ನ ಕುರಿತು ಒಂದು ಸಂಕ್ಷಿಪ್ತವಾದ ಪರಿಚಯ. ಇಲ್ಲಿ ನಾನು ಕಂಡುಕೊಂಡಂತಹ ನನ್ನಲ್ಲೇ ಒಂದು ವಿಶಿಷ್ಟವಾದ ಚಿಂತನ ಕ್ರಮಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಈ ಚಿಂತನ ಕ್ರಮ, ಈ ಮನೋಸಾಮರ್ಥ್ಯ, ಈ ಒಂದು ಮನೋಧೋರಣೆಯಿಂದ ನಿಮಗೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಆದರೆ ನನ್ನ ಈ ಒಂದು ಸಂದೇಶ ಮತ್ತು ಈ ಒಂದು ವಿಡಿಯೋ ಪ್ರೋಗ್ರಾಮ್ನ ಉದ್ದೇಶ ಸಾರ್ಥಕವಾಗುತ್ತೆ. ಗೆಳೆಯರೆ, ನನ್ನ ಒಂದು ಬಾಲ್ಯ ನೀವಂದುಕೊಂಡಂತೆ ಅತ್ಯಂತ ಹೆಚ್ಚು ಸೌಲಭ್ಯಗಳಿಂದ ಕೂಡಿದಂತಹ ಒಂದು ಬಾಲ್ಯತನವಾಗಿದ್ದಿಲ್ಲ. ಸೊ ನಮ್ಮ ತಾಯಿ ಸಿಂಗಲ್ ಪೇರೆಂಟ್ ಆಗಿದ್ದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಗಂಡನನ್ನು ಕಳೆದುಕೊಂಡು ಆ ಒಂದು ತನ್ನ ಆಸೆಗಳನ್ನು ಕನಸುಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನನಗೆ ವಿದ್ಯಾಭ್ಯಾಸವನ್ನು ನೀಡ್ತಾಳೆ. ಸೊ ನನ್ನ ತಾಯಿಗೆ ಪೂರಕವಾಗಿ ನನ್ನ ದೊಡ್ಡಮ್ಮ, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಆ ಫ್ಯಾಮಿಲಿ ನಮಗೇನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಕ್ಕ ಭಾವ ಸಪೋರ್ಟ್ ಮಾಡ್ತಾರೆ, ಗೆಳೆಯರು ಯರಿಸ್ವಾಮಿ ಸಪೋರ್ಟ್ ಮಾಡ್ತಾನೆ, ಗುರುಗಳಾದ ಗಾಂಧಿಗಪ್ ಸರ್ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲರ ಸಹಕಾರವನ್ನು ನಾನು ನೀಡಲೇಬೇಕಾಗುತ್ತೆ. ವಿಶೇಷವಾಗಿ ನನಗೆ ಈ ಒಂದು ಅಟೆಂಪ್ಟ್ ಕೊಡಬೇಕಾದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ. ಈ ವರ್ಕ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ನನಗೆ ಈ ಅಟೆಂಪ್ಟ್ ಕೊಡಬಾರ್ದು ಅಂತ ಪ್ಲಾನ್ ಮಾಡಿದ್ದೆ. ಈ ಅಟೆಂಪ್ಟನ್ನು ನಾನು ಕೊಡಬಾರ್ದು, ಈ ಬೇರೆ UPSC ಪರೀಕ್ಷೆಯನ್ನು ಬರೀಬಾರ್ದು ಅಂತ ಡಿಸೈಡ್ ಮಾಡಿದ್ದಾಗ ನನ್ನ ಅಣ್ಣನಾದ ಹನುಮಂತಪ್ಪ ಏನು ಹೇಳ್ತಾರೆ ಅಂದರೆ, ಅವ್ರು ಇಲ್ಲ ನೀನು ಎಕ್ಸಾಮನ್ನು ಬರೀ, ಎಕ್ಸಾಮನ್ನು ಬರೆದಾಗ ಏನಾಗುತ್ತೆ ನಾವು ಹಿಂದೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅರೆ ಎಕ್ಸಾಮನ್ನು ಬರ್ತೀನಿ, ಪ್ರಿಲಿಮ್ಸ್ ಆದ ನಂತರದಲ್ಲಿ ಮೇನ್ಸ್ಗೆ ರಜೆ ಆಗಬೇಕಾಗುತ್ತೆ. ರಜೆ ಆಗಬೇಕಾದ ಸಂದರ್ಭದಲ್ಲಿ ಆ ಸ್ಯಾಲರಿಯನ್ನು ಹೇಗೆ ಮಾಡಬೇಕು, ಸ್ಯಾಲ್ರಿ ಬರಲ್ಲ, ಕುಟುಂಬವನ್ನು ನಡೆಸಲು ಕಷ್ಟ ಆಗುತ್ತೆ. ಮನೆಯಲ್ಲಿ ತಾಯಿ, ಹೆಂಡತಿ, ಮಗಳು, ನಾನಿದ್ದೀವಿ, ನಾನೊಬ್ಬರೇ ಬ್ರೆಡ್ ವಿನ್ನರು, ಹೇಗೆ ನನ್ನ ಸಂಸಾರವನ್ನು ನಿಭಾಯಿಸಬೇಕು ಅಂತ ಕೇಳಿದಾಗ ನಮ್ಮಣ್ಣ ಹೇಳ್ತಾನೆ, ಇಲ್ಲ ಅದರದ್ದು ಆ ಒಂದು ಆರ್ಥಿಕ ಸಂಕಷ್ಟ, ಆರ್ಥಿಕ ಭಾರವನ್ನು ನಮ್ಮ ಮೇಲೆ ಬಿಡು, ಅದನ್ನು ನಾವು ನೋಡ್ಕೊಳ್ತೀವಿ, ನೀನು ಎಕ್ಸಾಮನ್ನು ಬರಿ ಅಂತಂದಾಗ ನಾನು ಈ ಎಕ್ಸಾಮನ್ನು ಬರಿತೀನಿ. ಗೆಳೆಯರೆ, ಇಲ್ಲಿ ನಮಗೆ ಅನಿಸುತ್ತೆ ಯಾವುದೇ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಬೇಕಂತಂದರೆ, ಅತ್ಯುತ್ತಮವಾದ ಗೋಲ್ಗಳನ್ನು ರೀಚ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಬೆಂಬಲ, ಸ್ವಯಂ ಬೆಂಬಲ ಮತ್ತು ಕುಟುಂಬದ ಬೆಂಬಲ ಬೇಕು. ಇಂತಹ ಕುಟುಂಬದ ಬೆಂಬಲವನ್ನು ಕೊಡುವಲ್ಲಿ ನಮ್ಮ ಅಣ್ಣಂದರು ಮತ್ತು ನನ್ನ ಅಕ್ಕ ಭಾವವರು ಹೆಚ್ಚು ನನಗೆ ಪೂರ್ಣ ಪ್ರಮಾಣದಲ್ಲಿ 100% ಬೆಂಬಲವನ್ನು ನೀಡಿದ್ದಾರೆ. ಸೊ ಅವರ ಒಂದು ಬೆಂಬಲವನ್ನು ನಾನು ಅವರ ಬೆಂಬಲಕ್ಕೆ ನಾನು ಚಿರಋಣಿಯಾಗಿರ್ತೇನೆ.
ನಂತರದಲ್ಲಿ ಬಹುಶಃ ನಾನು ತೆಗೆದುಕೊಂಡಂತಹ ಅಂಕಗಳು ಬಹುಶಃ ನೀವ್ಯಾರೂ ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ. ಏನಕ್ಕೆ ಅಂತಂದರೆ ನಾನು ತೆಗೆದುಕೊಂಡಂತಹ ಅಂಕಗಳು 95, 96, 97 ಎಲ್ಲ. ನಾನು ತೆಗೆದುಕೊಂಡ ಅಂಕಗಳು ಕೇವಲ 39%. ಅಂದರೆ ಸೆಕೆಂಡ್ PUCಯಲ್ಲಿ ನಾನು 3rd ಕ್ಲಾಸ್ ಬಂದಿದ್ದೀನಿ, ಒಂದು 10th ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ. ಸೊ ಈ 3rd ಕ್ಲಾಸ್ ಬಂದಿದ್ದು ಒಂದು ದಿಕ್ಕಾದರೆ UPSCಲಿ ರ್ಯಾಂಕ್ ಬಂದಿದ್ದು ಮತ್ತೊಂದು ದಿಕ್ಕಾಯಿತು. ಈ ಕನಿಷ್ಠದಿಂದ ಶ್ರೇಷ್ಠದಡಿಗೆ ಪಯಣ ಇದೆಯಲ್ಲ, ಇದು ತುಂಬ ನನಗೇನಪ್ಪ ಅಂತಂದರೆ ಬಹಳ ದಿನಗಳ ಕಾಲ ನೆನಪಿನಲ್ಲಿ ಇರ್ತಕ್ಕಂತಹ ಒಂದು ದಾರಿ ಅಂತ ಭಾವಿಸ್ತೀನಿ. ಸೊ ಈಗ ನಾನು ಮಾಡಿರುವಂತಹ ಸಾಧನೆ ಏನು ತುಂಬ ದೊಡ್ಡದಲ್ಲ, ಇದು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಪ್ಪ ವಿಚಾರ ಅಂತಂದರೆ ನಮ್ಮ ಬ್ಯಾಕ್ಗ್ರೌಂಡ್ ತುಂಬ ಮ್ಯಾಟ್ರ್ ಆಗ್ತಾ ಇದೆ. ನನಗೇನಪ್ಪ ಅಂತಂದರೆ ಒಂದು PUCಯಲ್ಲಿ ನಾನು 3 ಬಾರಿ ಫೇಲ್ ಆಗ್ತೀನಿ, ಅಂದರೆ 2 ಬಾರಿ ಫೇಲ್ ಆಗಿ 3ನೇ ಪ್ರಯತ್ನದಲ್ಲಿ ನಾನು ಪಾಸ್ ಆಗ್ತೀನಿ. ಈ ಒಂದು ಕಡಿಮೆ ಅಂಕದಿಂದ ಮಾಡಿದಂತಹ ವ್ಯಕ್ತಿ UPSCಯನ್ನು ಪಾಸ್ ಮಾಡಿರಬೇಕಾದ್ರೆ ನೀವು ರ್ಯಾಂಕ್ ಪಡ್ಕೊಂಡಂಥವ್ರು, ಚಿನ್ನದ ಪದಕ ಪಡ್ಕೊಂಡವರು ಯಾಕೆ ಎಕ್ಸಾಮನ್ನು ಕ್ಲಿಯರ್ ಮಾಡಬಾರ್ದು? ಬದುಕು ಅಂದರೆ ಕೇವಲ ಅಂಕಗಳ ಆಧಾರದ ಮೇಲೆ ಬದುಕನ್ನು ನಾವು ಕಲ್ಪಿಸಿಕೊಳ್ಳಬಾರ್ದು. ಬದುಕಿನ ಒಂದು ಶ್ರೇಷ್ಠತೆ ಕೇವಲ ಅಂಕಗಳ ಮೇಲೆ ಇಲ್ಲ. ಬದುಕಿನ ಶ್ರೇಷ್ಠತೆ ನಾವು ಅಂದುಕೊಂಡಿರುವ ಮಾರ್ಗದಲ್ಲಿ, ನಾವು ಎತ್ತಿಡಿದಂತಿರುವ ಮೌಲ್ಯಗಳಲ್ಲಿ, ನಾವು ಅನುಸರಿಸುವಂತಹ ತತ್ವ ಸಿದ್ಧಾಂತಗಳಿರುತ್ತೆ. ಸೊ ನನಗಂತೂ ಸ್ಪಷ್ಟವಾಗಿ ಗೊತ್ತಿದೆ, ನಾನಂತೂ ಒಬ್ಬ ಅವರೇಜ್ ಸ್ಟೂಡೆಂಟು ಅಥವಾ ಬಿಲೋ ಅವರೇಜ್ ಸ್ಟೂಡೆಂಟ್ ಅಂದರೆ ತಪ್ಪಿಲ್ಲ. ಏನಕ್ಕೆ ಅಂತಂದರೆ ನನ್ನ ಅಕಾಡೆಮಿಕ್ಸ್ ಹೇಳ್ತಾ ಇದೆ ನಾನು ಎಲ್ಲ ಒಂದು ಅವರೇಜ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗಿಂತ ಕಡಿಮೆ ಅಂತ ಹೇಳ್ತಾ ಇದ್ದೆ. ಆದರೆ ನನ್ನ ಶಕ್ತಿ ಏನಾದರೂ ಇದ್ದರೆ ಅದು ತಾಳ್ಮೆ ಮತ್ತು ನಿರಂತರವಾದ ಪ್ರಯತ್ನ, ದೃಢ ಸಂಕಲ್ಪ ಎಂದು ವಿನಮ್ರವಾಗಿ ಹೇಳ್ತೇನೆ. ಸೊ ಇದು ಒಂದು ಹಂತ. ಆದರೆ ನೆಕ್ಸ್ಟು ಏನಪ್ಪ ಅಂತಂದರೆ ಒಂದು PUC ಒಂದು ವರ್ಷ ಗ್ಯಾಪ್ ಆಗುತ್ತೆ. ಆ 1 ವರ್ಷ ಗ್ಯಾಪಲ್ಲಿ ನನಗೆ ಆದಂತಹ ಅವಮಾನಗಳು, ಸಂಕಟಗಳು, ನೋವುಗಳು, ವೇದನೆಗಳು ಅವೆಲ್ಲವೂ ಅಂತಹ 2009ರಲ್ಲಿ ಆದಂತಹ ಅವಮಾನ 2024ರಲ್ಲಿ ಸನ್ಮಾನ ಆಗುತ್ತೆ ಅಂತಂದರೆ ನೀವ್ಯಾಕೆ ಈ ಅವಮಾನಗಳನ್ನು ಸವಾಲಾಗಿ ಸ್ವೀಕರಿಸಬಾರ್ದು? ಸೊ ಬದುಕಿನಲ್ಲಿ ಏನಾಗುತ್ತೆ ಅಂತಂದರೆ ದೇವರಲ್ಲಿ ಒಂದು ನಿಯಮ ಇದೆ. ಆ ದೇವರು ನಮಗೇನಪ್ಪ ಅಂತಂದರೆ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸವಾಲುಗಳನ್ನು ಕೊಡ್ತಾನೆ. ಅಂತಹ ಸವಾಲುಗಳನ್ನು ಮೀರಬೇಕು. ಅಂತಹ ಸವಾಲುಗಳನ್ನು ನಾವು ಏನು ಮಾಡಬೇಕು? ಸವಾಲುಗಳನ್ನು ಮೀರಿ ಮೇಲಕ್ಕೆ ಬಂದಾಗ ಏನಾಗುತ್ತೆ, ಇಂತಹ ಒಂದು ಅಖಿಲ ಭಾರತ ಪರೀಕ್ಷೆಗಳನ್ನು ನಾವು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ. ಬಹುಶಃ ತಾವೆಲ್ಲ ಕೇಳ್ಬೋದು, ನನ್ನದೆಲ್ಲ ಏಜ್ ಮುಗಿದಿದೆ, ನಂದು 40-45 ಸುಮಾರು ವಯಸ್ಸಿನಲ್ಲಿದ್ದೀನಿ, ನಾನೇನು ಯಾವ ರೀತಿಯಲ್ಲಿ ಈ ಎಕ್ಸಾಮ್ ಪರೀಕ್ಷೆ ಬರೀಬೇಕು ಅನ್ನೋದು ಅಂತ ಕೇಳಿದರೆ, ಖಂಡಿತ ನೀವು UPSC ಪರೀಕ್ಷೆ ಬರೆದು ನೀವು ರ್ಯಾಂಕನ್ನು ಗಳಿಸ್ಬೇಕಂತಿಲ್ಲ. ನೀವು ಅಂದುಕೊಂಡಂಥ ಮಾರ್ಗದಲ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಏನಪ್ಪ ಅಂತಂದರೆ ಹೇಗೆ ಬದುಕನ್ನು ಸವಾಲಾಗಿ ಸ್ವೀಕರಿಸಬೇಕು, ಅಥವಾ ನೀವು ಒಂದು ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದರೆ, ಅಥವಾ ನೀವು ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಯಾವುದೋ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದರೆ ಏನಾಗುತ್ತೆ, ನಿಮಗೂ ಸಹ ಸವಾಲುಗಳಿರುತ್ತೆ. ಆ ಸವಾಲುಗಳನ್ನು ಪುಡಿ ಮಾಡಿ ಸಾಧನೆಯ ಶಿಖರವನ್ನು ಹತ್ತಬೇಕಾಗುತ್ತೆ. ಸೋಲನ್ನೇ ಸೋಲಿಸಬೇಕಂತಹ ದೃಢವಾದ ಸಂಕಲ್ಪ ಇರಬೇಕಾಗುತ್ತೆ. ಸಾಧನೆಗೆ ಮಿತಿ ಇಲ್ಲ, ಕಲಿಕೆಗೆ ಮಿತಿ ಇಲ್ಲ. ನಾವೆಲ್ಲ ನೋಡ್ಬೋದು, KFC ಚಿಕನ್ ಇದೆಯಲ್ಲ, ಅದು ಆರಂಭವಾಗಿದೆ, ಅದರ ಫೌಂಡರ್ನ ವಯಸ್ಸು, ಅದು ಆರಂಭ ಆದಾಗ ಅದರ ಫೌಂಡರ್ನ ವಯಸ್ಸು 57 ಇತ್ತು. ಆದ್ದರಿಂದ ನನಗೆ ನನ್ನ ಜೀವನಾನುಭವದ ಪ್ರಕಾರ ಏನು ಹೇಳಬೇಕಪ್ಪ ಅಂತಂದರೆ, ನಿಮ್ಮ ಅವಮಾನಗಳು, ನಿಮ್ಮ ಸಂಕಟಗಳು, ನಿಮ್ಮ ವೇದನೆಗಳಿಗೆ ನಿಮಗೆ ಸೂಕ್ತ ಪರಿಹಾರ ಸಿಗಬೇಕಪ್ಪ ಅಂತಂದರೆ ಅದಕ್ಕೆ ಏನಾಗಬೇಕು? ಸಾಧನೆಯನ್ನು ಮಾಡಬೇಕು. ಮಾತು ಆಡುವುದೇ ಸಾಧನೆ ಆಗಬಾರ್ದು, ಸಾಧನೆಗೆ ಮಾತಾಗಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ಒಂದು ಅಂತ. ಆದರೆ ನಾನು UPSC ಪರೀಕ್ಷೆ ಬರೆದಿದ್ದು ಕನ್ನಡ ಮಾಧ್ಯಮದಲ್ಲಿ, ಸಂಪೂರ್ಣವಾಗಿ ಆ ಮೇನ್ಸ್ ಪರೀಕ್ಷೆಯನ್ನು ಕನ್ನಡ ಮಾಧ್ಯಮದಲ್ಲಿ ಬರೆದೆ. ಈ ಕನ್ನಡ ಮಾಧ್ಯಮದಲ್ಲಿ ಬರೆಯುವುದು ಒಂದೇ, ಕಾಡಿನಲ್ಲಿ ಒಂಟಿ ಸಲಗರಾಗಿ ಹೋಗುವುದು ಒಂದೇ. ಇಲ್ಲಿ ಏನಾಗುತ್ತೆ ಅಂತಂದರೆ ಕನ್ನಡ ಮಾಧ್ಯಮ ಕೇವಲ ಭಾವನಾತ್ಮಕ ವಿಚಾರವಾಗಿದೆ. ಅದು ಅನ್ನ ಕೊಡುವ ಭಾಷೆಯಾಗಬೇಕು. ಕನ್ನಡದಲ್ಲಿ ಕೋಚಿಂಗ್ ಸೆಂಟರ್ ಇರಲ್ಲ, ಕನ್ನಡದಲ್ಲಿ ಮೆಟೀರಿಯಲ್ಸ್ ಇರಲ್ಲ, ಕನ್ನಡದಲ್ಲಿ ಸಹಪಾಠಿಗಳಿರಲ್ಲ. ಇಂತಹ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ 8 ಎದೆ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಆ ಒಂದು ಇಂಗ್ಲೀಷ್ ಮೀಡಿಯಮ್ ಅವರು ಮೇನ್ಸ್ ಟೈಮಲ್ಲಿ 3 ಪೇಜ್ ಬರೆದ್ರೆ, ನಾವು ಕನ್ನಡ ಮೀಡಿಯಮಲ್ಲಿ ಅದೇ ಸಮಯದಲ್ಲಿ 2 ಪೇಜನ್ನು ಬರೆಯಬೇಕಾಗುತ್ತೆ. ಅಂದರೆ ಅವರಿಗಿದ್ದಂತಹ ಅವಕಾಶಗಳು, ಅವರಿಗಿದ್ದಂತಹ ಸೌಲಭ್ಯಗಳು ಕನ್ನಡ ಮೀಡಿಯಮ್ನವರಿಗಿಲ್ಲ. ಈ ನಿಟ್ಟಿನಲ್ಲಿ ಕನ್ನಡವನ್ನು ನಾವೇನು ಮಾಡಬೇಕಾಗಿದೆ, ಒಂದು ಯಾವುದು ಅನ್ನದ ಭಾಷೆಯಾಗಿ ಪರಿವರ್ತನೆ ಮಾಡಿದಾಗ ಅದು ಉಳಿಯುತ್ತೆ, ಬೆಳೆಯುತ್ತೆ, ಮುಂದಿನ ತಲೆಮಾರು ಅದನ್ನು ನೆನೆಸ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ವಿವಿಧ ಸಂಸ್ಥೆಗಳು, ಸರ್ಕಾರಗಳು ಒಂದು ಆಲೋಚನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದಾದ ನಂತರದಲ್ಲಿ ನನ್ನ ಮತ್ತೊಂದು ಈ ಒಂದು ನಿರಂತರ ಈ ಪ್ರಯತ್ನದಲ್ಲಿ ಇರ್ತಕ್ಕಂಥ ವಿಶಿಷ್ಟ ಅಂಶ ಅಂತ ನಾನು ಭಾವಿಸ್ತೀನಿ. ಬಹುಶಃ ಅದು ತಮಗೆ ವಿಶಿಷ್ಟ ಅನಿಸ್ಬೋದು ಅಥವಾ ಇಲ್ಲೋ ಗೊತ್ತಿಲ್ಲ. ನಾನು ನಿರಂತರವಾಗಿ ಸೋಲನ್ನು ಅನುಭವಿಸಿದಂತಹ ವ್ಯಕ್ತಿ. ಈ ಬರೀ ಕೇವಲ ನನಗೆ ಬಂದಿದ್ದು ವಿಷಗಳಿಗೆ, ಆದ್ದರಿಂದ ನನ್ನನ್ನು ವಿಷಕಂಠ ಅಂದರೆ ತಪ್ಪಲ್ಲ. ಏನಕ್ಕೆ ಅಂತಂದರೆ ನನ್ನ ಹತ್ರ ಎವಿಡೆನ್ಸ್ ಇದೆ, ಆಧಾರವಿದೆ, ತಾವೆಲ್ಲಾದರೂ ಚೆಕ್ ಮಾಡ್ಬೋದು.
ನಿತ್ಯ ಅಂದರೆ 2014ರಲ್ಲಿ ಆರಂಭವಾದಂತಹ ಜರ್ನಿ 2024ಕ್ಕೆ ಕೊನೆಗೊಳ್ತಂದರೆ ಸತತ 10 ವರ್ಷ ಕಾಪಾಡೋದಿದೆಯಲ್ಲ, ಆ ಒಂದು ತಾಳ್ಮೆ, ಈ ತಾಳ್ಮೆಯೇ ಯಶಸ್ಸಿನ ಮೂಲ ಸೂತ್ರ. ನೋಡಿ, 7 ಅಟೆಂಪ್ಟಲ್ಲಿ ನಾನು 7 ಅಟೆಂಪ್ಟಲ್ಲಿ UPSCಲಿ ಫೇಲ್ ಆಗ್ತೀನಿ, 3 ಅಟೆಂಪ್ಟಲ್ಲಿ KSL ಫೇಲ್ ಆಗ್ತೀನಿ. ಈ ಟೋಟಲ್ 10 ಅಟೆಂಪ್ಟಲ್ಲಿ ನಾನು ಏನಾಗುತ್ತೆ, ನಾನು ಒಂದು ಪ್ರಯತ್ನದಲ್ಲಿ ವಿಫಲ ಆಗ್ತೀನಿ, 11ನೇ ಅಟೆಂಪ್ಟಲ್ಲಿ ಸಕ್ಸಸ್ ಆಗ್ತೀನಿ. ನೋಡಿ, ಅದಕ್ಕೆ ನಿಮಗೆ ಈ ಒಂದು ಯಾವುದೇ ಪರೀಕ್ಷೆಯಲ್ಲಿ, ಯಾವುದೇ ಬಿಸ್ನೆಸ್ಸಲ್ಲಿ ಅಥವಾ ಯಾವುದೇ ಕೈಗೊಂಡಂತಹ ಹೊಸ ಒಂದು ಚಟುವಟಿಕೆಗಳಲ್ಲಿ ನಿಮಗೆ ಕೇವಲ ಯೋಗ್ಯತೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಯೋಗ ಕೂಡ ಇರಬೇಕಾಗುತ್ತೆ. ಯೋಗ್ಯತೆ ಮತ್ತು ಯೋಗ ಇವೆರಡೂ ಸೇರಿದಾಗ ನೀವು ಸಾಧನೆಯ ಮೇಲೆ ಸವಾರಿಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೇ, ನಾನು ಇವತ್ತು ಹೇಳೋದು ತುಂಬ ಸುಲಭ. ಅಂದರೆ ನಾನು ಸುಮಾರು 10 ಸೋಲನ್ನು ಕಂಡಿದ್ದೇನೆ ಅಂತೇಳಿ. ಬಟ್ ಆ ಸೋಲಾದಾಗ ಆಗುವಂತಹ ನೋವು, ಮಾನಸಿಕ ವೇದನೆ, ಇವುದು ನನ್ನ ಮೊದಲ 3 ಪ್ರಯತ್ನದಲ್ಲಿ UPSCಯಲ್ಲಿ ಪ್ರಿಲಿಮ್ಸೇ ಆಗಲ್ಲ. ಆವಾಗ ಅನಿಸುತ್ತೆ ನಾನು UPSCಗೆ ಫಿಟ್ಟೇ ಆಗಿಲ್ಲ, ನಾನು ಬಹುಶಃ ನನ್ನಲ್ಲಿ ತುಂಬ ಜ್ಞಾನದ ಕೊರತೆ ಇದೆ ಅಂತ ಭಾವಿಸಿದೆ. ಆದರೆ ಕಾಲಕ್ರಮೇಣದಲ್ಲಿ ಎಲ್ಲವೂ ಕಲಿಯುವುದಕ್ಕನ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಆಗುತ್ತಂತೆ. ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಗೊತ್ತಾಯಿತು, ಓಕೆ, ಪ್ರಿಲಿಮ್ಸ್ ಅಂದರೆ ಇದನ್ನು ಓದಬೇಕು, ಮೇನ್ಸ್ ಅಂದರೆ ಇದನ್ನು ಮಾಡಬೇಕು, ಇಂಟರ್ವ್ಯೂ ಅಂದರೆ ಈ ಥರ ಪ್ರಿಪ್ರೇಷನ್ ಮಾಡಬೇಕಂತೆ. ಆವಾಗ ಒಂದು ನಾಡಿ ಮಿಡಿತ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆ ನಾಡಿ ಮಿಡಿತ ಅರ್ಥ ಆಗಿದ್ದ ಕಾರಣಕ್ಕಿಂತ ಏನಾಯಿತು, ನಾನು ಸತತವಾಗಿ 3 ಬಾರಿ ಇಂಟರ್ವ್ಯೂಗೆ ಹೋಗ್ತಾಯಿನಿ. ನಂತರದಲ್ಲಿ KPSC 2 ಬಾರಿ ಇಂಟರ್ವ್ಯೂಗೆ ಹೋಗ್ತೀನಿ. ಇದು ನನ್ನನ್ನು ಏನು ಮಾಡಿತು, ಸ್ವಲ್ಪ ಸ್ವಯಂ ಪ್ರೇರಣೆಗೆ ಮತ್ತು ಸ್ಫೂರ್ತಿಗೆ ಅವಕಾಶ ಮಾಡಿಕೊಡ್ತು. ಇದಾದ ನಂತರದಲ್ಲಿ ನನಗೆ ಇಂಟರ್ವ್ಯೂವಲ್ಲಿ ಈ ಬಾರಿ ಅತ್ಯುತ್ತಮ ಅಂಕಗಳು ಬಂದಿದೆ, ಉತ್ತಮವಾದ ಅಂಕಗಳು ಬಂದಿದೆ ಅಂತ ಅನ್ಬೋದು. 173 ಬಂದಿದೆ. ಈ ಅಂಕಗಳ ಬರೋಕ್ಕೆ ಏನು ಕಾರಣಪ್ಪ ಅಂತಂದರೆ ನನ್ನ ಸಾಮಾಜಿಕ ಚಟುವಟಿಕೆಗಳು. ನಾನೇನು ಮಾಡಿದೆ ಅಂತಂದರೆ, ಈ ಒಂದು ಕರೋನಾ 2ನೇ ಅಲೆಯಲ್ಲಿ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೆ. ತದನಂತರದಲ್ಲಿ ಬೆಂಗಳೂರಿನ ಗೊರಗೊಂಟೆಪಾಳ್ಯದಲ್ಲಿ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡ್ತಾಯಿದ್ದೆ. ನಂತರದಲ್ಲಿ ನನ್ನದೇ ಸ್ವಂತವಾದ ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದೆ, ಅಂದರೆ ಕರೋನಾ ಪೇಷಂಟ್ಗೆ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ. ಸೊ ಈ ವಿಚಾರಗಳ ಕುರಿತು ಇಂಟರ್ವ್ಯೂವಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದಾಗ ಅದಕ್ಕೆ ನಾನು ತುಂಬ ಅರ್ಥಗರ್ಭಿತವಾದ ಮತ್ತು ಅತ್ಯಂತ ದೃಢ ವಿಶ್ವಾಸದಿಂದ ಉತ್ತರ ಕೊಟ್ಟಿದ್ದಕ್ಕೆ ನನಗೆ ಮೋರ್ ದೆನ್ ಅವರೇಜ್ ಇಂಟರ್ವ್ಯೂ ಮಾರ್ಕ್ಸ್ ಬಂದಿದೆ. ಆ ಇಂಟರ್ವ್ಯೂ ಮಾರ್ಕ್ಸ್ ಕಾರಣದಿಂದ ನಾನು ಇವತ್ತು ಫೈನಲ್ ಲಿಸ್ಟಲ್ಲಿದ್ದೇನೆ. ನಂತರದಲ್ಲಿ ಇಲ್ಲಿ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮತ್ತು ಕೃಷಿ ಹಿನ್ನೆಲೆ ಇರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಅಭ್ಯರ್ಥಿಗಳು ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ಈ UPSCಗೆ ಪ್ರಿಪೇರ್ ಆಗಬೇಕಪ್ಪ ಅಂತಂದರೆ, ನಿಮ್ಮ ಶಿಕ್ಷಣ ತುಂಬ ಚೆನ್ನಾಗಿಲ್ಲ ಅಂತಂದರೆ, ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಚೆನ್ನಾಗಿಲ್ಲ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಕೋಚಿಂಗ್ ತೊಗೊಳ್ಳಿ. ಕೇವಲ ಕೋಚಿಂಗ್ ತೊಗೊಳ್ಳೋದ್ರಿಂದ ಸಕ್ಸಸ್ ಆಗುತ್ತಾ? ಖಂಡಿತ ಇಲ್ಲ. ಕೋಚಿಂಗ್ ತಗೊಳ್ಳೋದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಒಬ್ಬ ಉತ್ತಮ ಗುರುಗಳನ್ನು ನೇಮಕ ಮಾಡ್ಕೊಳ್ಳಿ, ಉತ್ತಮ ಗುರುಗಳನ್ನು ಇಟ್ಕೊಳ್ಳಿ. ಗುರಿ ಮತ್ತು ಗುರು ಇವೆರಡೂ ಸೇರಿಸ್ಕೊಂಡಾಗ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯ. ಸೊ ನನಗೆ ಉತ್ತಮ ಗುರು ಸಿಗಲಿಲ್ಲ, ಕೋಚಿಂಗ್ ಆಗಿತ್ತು ಆದರೆ ಉತ್ತಮ ಗುರು ಸಿಗಲಿಲ್ಲ. ಆ ಗುರುಗಳು ಸಿಗದ ಕಾರಣ ಸತತ 7 ಅಟೆಂಪ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ, 8ನೇ ಅಟೆಂಪ್ಟಲ್ಲಿ ಸಕ್ಸಸ್ಸನ್ನು ಪಡ್ಕೊಂಡೆ. ಸೊ ನಾನು ಪಡ್ಕೊಂಡಿದ್ದೀನಿ. ಒಬ್ಬ 3rd ಕ್ಲಾಸ್ ಸ್ಟೂಡೆಂಟ್ ನಾನು ಪಾಸ್ ಮಾಡಿದ್ದೀನಿ ಅಂತಂದರೆ, ನೀವು 1st ಕ್ಲಾಸ್ ಸ್ಟೂಡೆಂಟ್ಸ್ ಯಾಕೆ UPSC ಎಕ್ಸಾಮನ್ನು ಕ್ಲಿಯರ್ ಮಾಡಬಾರ್ದು ಅಂತ ಕೇಳ್ತೀನಿ. ನಂತರದಲ್ಲಿ ಯಾವ ಸಾಧಕನ ಹಾದಿಯೂ ಸಹ ಅತ್ಯಂತ ಸುಗಮವಾಗಿರಲ್ಲ. ಎಲ್ಲ ಸಾಧಕರ ಹಾದಿಗಳು ಸಹ ಸಂಕಷ್ಟವಾಗಿರ್ತದೆ. ಸಂಕಷ್ಟದಿಂದ ಬಂದವನೇ ಸಾಧಕನಾಗ್ತಾನೆ ಅಂತಕ್ಕಂಥದ್ದು ನನ್ನ ಭಾವ. ನನ್ನ ಒಂದು ಅನುಭವದಲ್ಲಿ ನಾನು PUC ಮತ್ತು ಒಂದು ಡಿಗ್ರಿಯಲ್ಲಿ ಹಾಸ್ಟೆಲ್ಗಳಲ್ಲಿ ನಾವು ವಾಸ ಮಾಡ್ತಾಯಿದ್ವಿ. BCM ಹಾಸ್ಟೆಲ್, ರೇಡಿಯೋ ಪಾರ್ಕ್, ಬಳ್ಳಾರಿಯಲ್ಲಿದ್ವಿ. ಸೊ ಅಂತಹ ಹಾಸ್ಟೆಲಲ್ಲಿ ಬದುಕ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ನಾವು ಊಟದ ಒಂದು ಕ್ವಾಲಿಟಿ ತುಂಬ ಕಡಿಮೆ ಇರ್ತಿತ್ತು. ಅದು ಕೊಟ್ಟಿದೆ, ಆ ಗ್ರೇಟ್ ಇದೆ. ನಾವು ಅದೇನೇ ಊಟ ಎಷ್ಟೇ ಕೊಟ್ಟರೂ ಸಹ ನಾನು ನಮ್ಮ BCM ಹಾಸ್ಟೆಲ್ಗೆ ಚಿರಋಣಿಯಾಗಿರ್ತೇನೆ. ಸೊ ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಇನ್ನೂ ಅತ್ಯಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರತಕ್ಕಂತಹ ಊಟವನ್ನು ಮಾಡಿಕೊಂಡು ಹಾಸ್ಟೆಲಲ್ಲಿ ಬದುಕೋದಿದೆಯಲ್ಲ, ಅದು ಒಂದು ಸಾಧನೆ ಅಂತ ಭಾವಿಸ್ತೀನಿ. ನೀವು ಏನನ್ನೋ ಮಾಡೋದಕ್ಕಿಂತ ಆ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನೀವು ಸಾಧನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಆ ಒಂದು ಬದುಕನ್ನು ಸಾಗಿಸ್ತಕ್ಕಂಥದ್ದಿದೆಯಲ್ಲ, ಅದು ಸಾಧನೆ. ಮತ್ತು ಭಾಳಷ್ಟು ಬಾರಿ ನಮಗೆ ಆ ಊಟ ಸಾಕಾಗಿ ಹೇಳ್ತೀನಿ, ನಾವೆಲ್ಲ ಫ್ರೆಂಡ್ಸ್ಗೆಲ್ಲ ಅದೇ ಬೆಳಗ್ಗೆ ಅಂದರೆ ನಿರಂತರವಾಗಿ ಅನ್ನ ಸಾರನ್ನು ಊಟ ಮಾಡಬೇಕಂತಂದರೆ ಬಹಳ ಜನಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಅಲ್ಲೇ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಕಲ್ಯಾಣ ಮಂಟಪಗಳಿಗೆ ಹೋಗಿ ನಾವು ಮದುವೆಯವರೇ ಅಂತ ಹೇಳಿ ಊಟ ಮಾಡ್ಕೊಂಡು ಬರ್ತಕ್ಕಂಥದ್ದು ಸನ್ನಿವೇಶಗಳನ್ನ ನಾನು ಇಂದಿಗೂ ಮರೆಯಲ್ಲ. ಸೊ ಅಂತಹ ಸನ್ನಿವೇಶಗಳೇ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಹೊಸದ ಒಂದು ಹಾಸ್ಯದ ರಸಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ತಪ್ಪಾಗಲ್ಲ. ನಂತರದಲ್ಲಿ ನನಗೆ ಈ UPSC ಅಂದರೆ IAS IPS ಪರೀಕ್ಷೆಯಿಂದ ದೂರ ಹೋಗೋಕ್ಕೆ ಸಾಕಷ್ಟು ಕಾರಣಗಳಿದ್ದವು. ಒಂದು ಏನಪ್ಪ ಅಂತಂದರೆ,
ನಾನು ಆಲ್ರೆಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ, ಸಾಕಷ್ಟು ಕೆಲಸದ ಒತ್ತಡ. ಎರಡನೇದೇನಪ್ಪ ಅಂತಂದರೆ ಆರ್ಥಿಕ ಸಂಕಷ್ಟ. ರಜೆಯನ್ನು ಹಾಕಿದರೆ ನನಗೆ ಸಂಬಳವನ್ನು ಬಿಟ್ಟರೆ ಬೇರೆ ಆದಾಯದ ಮೂಲಗಳಿದ್ದಿಲ್ಲ. ಮೂರನೇದು ಏನಂತಂದರೆ ನನಗೆ ಆಲ್ರೆಡಿ ಕುಟುಂಬವಿತ್ತು, ಕುಟುಂಬವನ್ನು ನಿರ್ವಹಣೆ ಮಾಡಬೇಕಿತ್ತು. ನನ್ನ ಹೆಂಡತಿ, ಮಗಳು, ತಾಯಿ ಈ ಒಂದು ಕುಟುಂಬದ ಹೊಣೆಯನ್ನು ಹೊತ್ತಿದ್ದೆ. ಸೊ ಆದರೂ ನಾನು ಏನಪ್ಪ ಅಂತಂದರೆ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಸಹ ನನ್ನ ಮಡದಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎನ್ನುವಂಥರಲ್ಲಿ ಸೊ ನನ್ನ ಈ ಒಂದು ಗುರಿಗೆ, ಈ ಒಂದು ಪ್ರಯತ್ನಕ್ಕೆ ನನ್ನ ಮಡದಿಯ ಸಹಕಾರ, ನನ್ನ ಅಮ್ಮನ ಸಹಕಾರ, ನಮ್ಮ ಇಡೀ ಕುಟುಂಬದ ಸಹಕಾರವನ್ನು ನಾನು ಮರೆಯಲಾರೆ. ಈಗಿನ ಒಂದು ಯುವ ಜನತೆಗೆ ನನ್ನದೊಂದು ಸಲಹೆ ಏನಪ್ಪ ಅಂತಂದರೆ, ತಾವೆಲ್ಲರೂ 21ರಿಂದ 31ನೇ ವಯಸ್ಸು, ಇದು ತುಂಬ ಅತ್ಯಂತ ಪ್ರಮುಖವಾದ ನಮ್ಮ ಜೀವನದ ಪ್ರಮುಖ ಘಟ್ಟ. ಈ ಘಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ಗೆ ಒಳಗಾಗಬೇಡಿ. ಇಂತಹ ಡಿಸ್ಟ್ರಾಕ್ಷನ್ಗೆ ಒಳಗಾದಲ್ಲಿ ನಿಮ್ಮ ಒಂದು ಏನಾಗುತ್ತೆ, ಸಾಧನೆ ಮಾಡೋಕ್ಕಾಗಲ್ಲ, ನೀವು ಸಾಧಕರಾಗಲು ಸಾಧ್ಯವಿಲ್ಲ. ಗೆಳೆಯರೆ, ನಾನು PUC ಫೇಲ್ ಆದಾಗ ಆ ಒಂದು ಊರಲ್ಲಿ 1 ವರ್ಷದಾಗ ಡಿಸೈಡ್ ಮಾಡಿದೆ, ಏನಪ್ಪ ಅಂತಂದರೆ ಕ್ರಿಕೆಟನ್ನು ಯಾವುದೇ ಕಾರಣಕ್ಕೂ ನೋಡಬಾರ್ದು, ಅದು ನಮ್ಮ ಜೀವನಕ್ಕೆ ಮಾರಕ ಎನ್ನುವ ಅಂಶವನ್ನು ನಾನು ಕಲಿತುಕೊಂಡೆ. ಸೊ ಅಂದಿನಿಂದ ಇಂದವರೆಗೂ ಬಹುತೇಕ ಸುಮಾರು 95% ನಾನು ಕ್ರಿಕೆಟ್ ನೋಡೋದನ್ನು ಕಡಿಮೆ ಮಾಡಿದ್ದೀನಿ. ಈಗ ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದರೆ ಒಂದು IPL ಮೇನಿಯಾ ಆರಂಭ ಆಗಿಬಿಟ್ಟಿದೆ. ಬಹುತೇಕರು IPL ಅಲ್ಲಿ ಬ್ಯುಸಿಯಾಗಿದ್ದಾರೆ. ಗೆಳೆಯರೆ, ನೋಡಿ, ನೀವು RCB ಬಗ್ಗೆ ಅಭಿಮಾನವನ್ನು ಇಟ್ಟುಕೊಳ್ಳಿ, ತಪ್ಪೇನಿಲ್ಲ. ಆದರೆ ನೀವು ಸಾಧಕರಾಗಿ ನಿಮ್ಮ ಸಾಧನೆಯನ್ನು ಮಾಡಿ ತದನಂತರದಲ್ಲಿ ಕ್ರಿಕೆಟು ಅಥವಾ ಇನ್ನಿತರ ಯಾವುದೇ ಒಂದು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಿ. ನೋಡಿ, RCB ಅವರು ಕಪ್ ಗೆದ್ದರೆ ಏನಾಗುತ್ತೆ, RCBಗೆ ಲಾಭ ಆಗುತ್ತೆ. ಯಾವುದೇ ಕಪ್ಪನ್ನು ಗೆಲ್ಲದಂತಹ RCBಯ ಮಾರುಕಟ್ಟೆ ಮೌಲ್ಯ 1600 ಕೋಟಿ. ಯಾವುದೇ ಕಪ್ಪನ್ನು ಗೆಲ್ಲದಂತಹ RCB ತಂಡದ ಮೌಲ್ಯ 1600 ಕೋಟಿ. ಸೊ ನಿನ್ನ ಜೀವನದಲ್ಲಿ ನೀನು ಯಾವುದೇ ಸಾಧನೆಯನ್ನು ಮಾಡಿದರೆ ನಿನ್ನ ಮೌಲ್ಯ ಶೂನ್ಯ. ಆದ್ದರಿಂದ ನೀನಿಲ್ಲದೆಯೂ RCB ತಂಡದವರು ಆಡ್ತಾರೆ, ಆದರೆ ನೀನಿಲ್ಲದೆ ನಿನ್ನ ಬದುಕು ಸಾಗಲಾರದು. ನಿನ್ನ ನಿನಗೆ ಸಂಕಲ್ಪವಿಲ್ಲದೆ ನಿನಗೆ ಸಾಧನೆ ಸಾಧ್ಯವಿಲ್ಲ. ನಿನ್ನ ಸಾಧನೆಯಿಂದ ನಿನ್ನ ಜೀವನವೂ ಸಾರ್ಥಕ, ನಿನ್ನ ಕುಟುಂಬದ ಜೀವನವೂ ಸಾರ್ಥಕ, ನಿನ್ನ ಸಮುದಾಯ, ಸಮಾಜ, ದೇಶವೆಲ್ಲವೂ ಸಾರ್ಥಕಗೊಳ್ಳುತ್ತೆ. ಆದ್ದರಿಂದ ಎಷ್ಟು ನೋಡಬೇಕು ಅಷ್ಟನ್ನೇ ನಾವು ಮನೋರಂಜನಾ ಚಟುವಟಿಕೆಗಳಿಗೆ ಸಮಯವನ್ನು ಮೀಸಲಿಟ್ಟಾಗ ಮಾತ್ರ ಖಂಡಿತ ನಾವೇನು ಮಾಡ್ಬೋದು, ನಾವು ಅಂದುಕೊಂಡದ್ದನ್ನು ಪಡೆಯಬಹುದು. ನಂತರದಲ್ಲಿ ಬಹಳಷ್ಟು ಬಾರಿ ನಮಗೆ ಅನಿಸುತ್ತೆ ಏನಪ್ಪ ಅಂತಂದರೆ, ಕೆಲವೊಂದು ಬಾರಿ ನಮ್ಮ ಒಂದು ಪ್ಯಾಷನ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ ತುಂಬ ಒಂದು ಅಚಲವಾಗಿರಬೇಕು, ಹೆಬ್ಬಂಡೆಯಾಗಿ ನಿಲ್ಲಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ನಾವು ನದಿಯಲ್ಲಿ ಕರಗಿ ಹೋಗುವ ಮಣ್ಣಾಗಬಾರದು, ಬದಲಿಗೆ ನದಿಯ ದಿಕ್ಕನ್ನೇ ಬದಲಾಯಿಸುವ ಹೆಬ್ಬಂಡೆ ಆಗಬೇಕಂತೆ. ಆದ್ದರಿಂದ ಇಂತಹ ಪರೀಕ್ಷೆಗಳಲ್ಲಿ ಫಲಿತಾಂಶವನ್ನು ಪಡಿಬೇಕಂತಂದರೆ ಹೆಬ್ಬಂಡೆ ಆಗಬೇಕು. ನಂತರದಲ್ಲಿ ನಿಮಗೆ ಸಾಧಕರಾಗುವ ಮುಂಚೆ ನನಗೆ ಬಹಳಷ್ಟು ಬಾರಿ ಕೆಲವು ಬಾರಿ ನಮ್ಮ ಕೆಲವು ಹಿತೈಷಿಗಳು ಅಥವಾ ಅವರು ಹಿತೈಷಿಗಳು ಅಂತ ಅನ್ನೋಕ್ಕಾಗಲ್ಲ, ಅವರು ಹಿತೈಷಿಗಳ ರೂಪದಲ್ಲಿರ್ತಕ್ಕಂತಹ ಒಂದು ನಮ್ಮ ಶತ್ರುಗಳು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಕಾಲನ್ನು ಎಳಿತಾರೆ. ನಿನಗೆ ಈ ಎಕ್ಸಾಮ್ ಆಗಲ್ಲ ಅಂತ ಹೇಳ್ತಾರೆ, ನಿನ್ನದಕ್ಕೆ ಅನ್ಫಿಟ್ ಅಂತ ಹೇಳ್ತಾರೆ, ಇವನು ಯಾವುದೇ ಕಾರಣಕ್ಕೂ ಈ ರ್ಯಾಂಕ್ ಬರಲ್ಲ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ಏನಪ್ಪ ಅಂತಂದರೆ ನಮ್ಮ ಸಾಧನೆಯೇ ಉತ್ತರ ಆಗಬೇಕು ಹೊರತು ಅವರ ಟೀಕೆಗಳಿಗೆ ನಾವು ಮಾತಿನ ಮೂಲಕ ಉತ್ತರ ಕೊಡಬಹುದು. ಅದಕ್ಕೆ ಕುವೆಂಪು ಹೇಳ್ತಾರೆ, ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ. ಅದೇ ರೀತಿಯಾಗಿ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಯಾವುದೇ ಟೀಕೆಗಳಿಗೆ ಕಿವಿಗೊಡಬಾರ್ದು. ಈ ನಿಟ್ಟಿನಲ್ಲಿ ಒಂದು ಮಾತಿದೆ, ಏನಪ್ಪ ಅಂತಂದರೆ, ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಮೇಲೆ ಮೂಕನಾಗು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ನಂತರದಲ್ಲಿ ನನಗೆ ಬದುಕಿನ ಸ್ಫೂರ್ತಿ ಯಾರು ಅಂತ ಕೇಳಿದಾಗ ನನ್ನ ಬದುಕಿನ ಸ್ಫೂರ್ತಿ ನಮ್ಮ ತಾಯಿ. 20ನೇ ವಯಸ್ಸಿನಲ್ಲಿ ವೈಧವ್ಯದ ಸ್ಥಿತಿಗೆ ಹೋಗಿ ಆದರೂ ಬದುಕಿಗೆ ಒಂದು ಯಾವುದೇ ರೀತಿಯ ವಿಧಾಯವನ್ನು ಹೇಳದೆ, ಬದುಕಿನಲ್ಲಿ ನಿರುತ್ಸಾಹ ಆಗದೆ, ಬದುಕಿನಲ್ಲಿ ಯಾವುದೇ ರೀತಿಯ ಜಿಗುಪ್ಸೆಗೊಳಗಾಗದೆ ನನ್ನನ್ನು ಬೆಳೆಸಿ ನನ್ನ ಈ ಮಟ್ಟಕ್ಕೆ ತಂದಿದ್ದಾಳೆ. ಅಂದರೆ ನನ್ನ ತಾಯಿ ನನಗೆ ಸ್ಫೂರ್ತಿಯಾಗ್ತಾಳೆ. ಏನಕ್ಕೆ ಅಂತಂದರೆ, ಆರ್ಥಿಕ ಬೆಂಬಲ ಇಲ್ಲ, ಸಾಮಾಜಿಕ ಬೆಂಬಲ ಇಲ್ಲ, ಕೌಟುಂಬಿಕ ಬೆಂಬಲ ಇಲ್ಲ. ಕೌಟುಂಬಿಕ ಬೆಂಬಲ ಅಂತಂದರೆ ಗಂಡನೇ ಇಲ್ಲದಂತಹ ಸಂದರ್ಭದಲ್ಲಿ ಸಿಂಗಲ್ ಪೇರೆಂಟಾಗಿ ನನ್ನನ್ನು ಬೆಳೆಸಿ ನನ್ನನ್ನು ಇವತ್ತು ಅಖಿಲ ಭಾರತ ಮಟ್ಟದ ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ಮಾಡಿದ್ದಾಳೆ ಅಂತಂದರೆ ಅದು ನಮ್ಮ ತಾಯಿಯ ಒಂದು ತ್ಯಾಗಗುಣ ಅಂದರೆ ತಪ್ಪಲ್ಲ. ಸೊ ಇದೇ ರೀತಿಯಲ್ಲಿ ನಿಮ್ಮ ತಾಯಂದಿರು ಸಹ ನಿಮಗೆ ತ್ಯಾಗವನ್ನು ಮಾಡ್ತಿದ್ದಾರೆ. ಅವರ ತ್ಯಾಗಕ್ಕೆ ನಿಮಗೆ ಬೆಲೆ ಬರಬೇಕಂತಂದರೆ ನೀವು ಸಾಧಕರಾಗಬೇಕಾಗುತ್ತೆ, ನೀವು ಸಾಧನೆಯನ್ನು ಮಾಡಬೇಕಾಗುತ್ತೆ. ಸೊ ಅದು ಬದುಕಿನ ಒಂದು ಉತ್ತಮ ಒಂದು ಉದ್ದೇಶ ಆಗಿರಬೇಕು. ಬದುಕಿನಲ್ಲಿ ನಾವು ಏನು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿನಿಂದ ನಮ್ಮ ತಂದೆ ತಾಯಿಗಳು ಒಂದು ಹೆಮ್ಮೆ ಪಡ್ಕೊಂಡ್ರೆ ಅದೇ ನಮ್ಮ ಬದುಕಿನ ಅಪೂರ್ವ ಮತ್ತು ಅಮೃತವಾದ ಗಳಿಗೆ ಅನ್ನೋದು ನನ್ನ ಭಾವ. ಬಹಳಷ್ಟು ಜನಗಳು ಪ್ರಶ್ನೆ ಕೇಳಿದ್ದಾರೆ, ಏನಂತಂದರೆ, ಈಗ ನೀವು UPSCಯನ್ನು ಕ್ಲಿಯರ್ ಮಾಡಿದ್ರಲ್ಲ, ನಿಮ್ಮ
ಒಂದು ನೀವು ಅಂದುಕೊಂಡ ಆಸೆ ಈಡೇರಿತು, ಸೊ ಬಹುಶಃ ನಿಮಗೆ ಮುಂದೆ ಏನೂ ಇಲ್ಲ, ನಿಮ್ಮ ಕನಸುಗಳಿಲ್ಲ ಅಂತ ಕೇಳಿದಾಗ ನಾನು ಖಂಡಿತ ನನಗೆ ಆ್ಯಕ್ಚುಲಿ ನನ್ನ ಕನಸುಗಳು ಆರಂಭವಾಗುವುದೇ ಇಲ್ಲಿಂದ. ನನ್ನ ಕನಸುಗಳು ಏನಪ್ಪ ಅಂತಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ತತ್ವವನ್ನು ನಾವು ಅನುಸರಿಸಬೇಕು. ಇಲ್ಲಿ ಮತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ನೋವನ್ನುಣದೆ ಅವನ ಕಣ್ಣೀರನ್ನು ಒರೆಸುವಂತಹ ಕೆಲಸ ಮಾಡಬೇಕು. ಯಾವ ಒಬ್ಬ ವ್ಯಕ್ತಿಯು ಹಸಿವಿನಿಂದ ಮಲಗಬಾರದು ಅನ್ನೋದು ನನ್ನ ದೃಷ್ಟಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಸದಾ ಆ ಒಂದು ದುರ್ಬಲ ವರ್ಗದ ಕಡೆ ಚಿಂತನೆ ಮಾಡ್ತಕ್ಕಂಥದ್ದು ನನ್ನ ಒಂದು ಧ್ಯೇಯ. ಸೊ ನನ್ನ ಒಂದು ತುಡಿತ, ನನ್ನ ಒಂದು ಕಲಿಕೆ, ನನ್ನ ಒಂದು ಆಸೆ, ನನ್ನ ಆಕಾಂಕ್ಷೆಗಳು ಜೀವನದ ಕಡೆಯ ಕ್ಷಣವರೆಗೂ ಇರುತ್ತೆ ಹೊರತು ನಾನು ಇಲ್ಲಿನ ಹುದ್ದೆಯನ್ನು ಪಡೆದುಕೊಂಡೇ ನಾನು ಸೇವೆ ಮಾಡ್ತೀನಿ, ಅಥವಾ ಹುದ್ದೆ ಇದ್ದರೆ ಮಾತ್ರ ಸೇವೆ ಮಾಡ್ತೀನಿ, ಅಧಿಕಾರ ಇದ್ದರೆ ಮಾತ್ರ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ತಪ್ಪು ಗ್ರಹಿಕೆ ಎನ್ನುವುದು ನನ್ನ ಭಾವ. ಆದ್ದರಿಂದ ನಮಗೆ ಎಲ್ಲೇ ಹೋಗಲಿ, ಯಾವುದೇ ಹೋಗಲಿ, ಯಾವ ತತ್ವ ನಮಗೆ ಪ್ರೇರೇಪಿತ ಆಗಬೇಕಂತಂದರೆ ಅಂಬೇಡ್ಕರ್ ತತ್ವ. ಅಂಬೇಡ್ಕರ್ ಏನು ಹೇಳ್ತಾರಪ್ಪ ಅಂತಂದರೆ, ನಮಗೇನಾದರೂ ನೀವು ಕಾನೂನನ್ನು ಪಾಲನೆ ಮಾಡಬೇಕು ಅಥವಾ ಕಾನೂನನ್ನು ಮುರಿಯುವ ಸಂದರ್ಭ ಬಂದರೆ ಅದು ಬಡವರ ಪರವಾಗಿ ಮುರಿಯಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಶ್ರೀಮಂತರು ಕಾನೂನಿನ ಕೊರಳನ್ನು ಹೆಚ್ಚಿಕಿದರೆ ಕಾನೂನು ಬಡವರ ಕೊರಳನ್ನು ಹೆಚ್ಚಿಕ್ಕುತ್ತೆ. ಆದ್ದರಿಂದ ಈ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ, ನಮ್ಮ ಆಡಳಿತ ಇರ್ತಕ್ಕಂಥದ್ದು ಅದು ಬಡವರ ಪರವಾಗಿರಬೇಕು, ಮಧ್ಯಮ ವರ್ಗದವರ ಪರವಾಗಿ ಇರಬೇಕು. ಆಗ ಮಾತ್ರ ಸಂವಿಧಾನದ ಆಶಯವಾದಂತಹ ಸಾಮಾಜಿಕ ನ್ಯಾಯ ಸಾಕಾರಗೊಳ್ಳೋಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಒನ್ ಮ್ಯಾನ್ ಕೆನಾಟ್ ಎಂಡ್ ಸಿಸ್ಟಮ್, ಒನ್ ಮ್ಯಾನ್ ಕೆನಾಟ್ ಬೆಂಡ್ ಸಿಸ್ಟಮ್, ಒನ್ ಮ್ಯಾನ್ ಕೆನಾಟ್ ಚೇಂಜ್ ಸಿಸ್ಟಮ್. ಸೊ ಇಲ್ಲೇನಾಗುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಈ ಒಂದು ರೀತಿಯಲ್ಲಿ ತಾವೆಲ್ಲರೂ ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ, ಎಲ್ಲರೂ ಸಮ ಸಮಾಜದಲ್ಲಿ ಸಮಾನತೆ ಮತ್ತು ಸಾರ್ವಭೌಮತೆ ಮತ್ತು ಒಂದು ಸೆಕ್ಯುಲರಿಸಮ್ ಅನ್ನು ತರುವ ನಿಟ್ಟಿನಲ್ಲಿ ನಮ್ಮ ಒಂದು ಈ ಪ್ರಯತ್ನ ಮಾಡಬೇಕಾಗುತ್ತೆ. ನನ್ನ ಈ ಒಂದು ಪ್ರಯತ್ನದಲ್ಲಿ ಇಲಾಖೆಯ ಬೆಂಬಲ ಯಾವ ರೀತಿ ಇತ್ತು ಅಂತ ಒಂದು ಕೇಳಿದರೆ, ನಿಜ ಖಂಡಿತ ನನಗೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ತುಂಬ ಸಹಕಾರ ಮಾಡಿದ್ದಾರೆ, ಬೆಂತಟ್ಟಿದ್ದಾರೆ, ನೀನು ಮುನ್ನುಗ್ಗು ಹೊಂದಿದ್ದಾರೆ, ನೀನು ಈ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ ಆಗಿ ಅಂತೇಳಿ ನನ್ನ ಆಶೀರ್ವಾದ ಮಾಡಿದ್ದಾರೆ, ಹಾರೈಕೆ ಮಾಡಿದ್ದಾರೆ. ಖಂಡಿತ ನಾನು ಅವ್ರನ್ನ ಈ ಕ್ಷಣದಲ್ಲಿ ತುಂಬ ನೆನೆಸ್ಕೊಳ್ತೀನಿ. ಆದರೆ ವ್ಯವಸ್ಥೆಯಲ್ಲಿ ಎಲ್ಲರೂ ಆ ಥರ ಇರಲ್ಲ. ವ್ಯವಸ್ಥೆಯಲ್ಲಿ ಒಳ್ಳೆಯವರು ಕೆಟ್ಟವರು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು. ನಮಗೆ 100 ಜನದಲ್ಲಿ 98 ಜನ ಅಮೃತವನ್ನು ಕೊಟ್ಟರೆ ಏನು ಅನಿಸಲ್ಲ, ನಾವು ಕುಡಿಬೋದು. ಆದರೆ ಒಬ್ಬ ವಿಷವನ್ನು ಕೊಟ್ಟರೆ ಆ ಒಂದು ಜೀವನ ಕೊನೆಗೊಳ್ಳುತ್ತೆ. ಸೊ ನನಗೆ ಭಾಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ಕೆಲವೊಬ್ಬ ಜನ ಕಾಲನ್ನು ಎಳೆದಿದ್ದಾರೆ ಅನ್ನೋದು ಸಹ ಸತ್ಯ. ನಾನು ಒಂದು ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ, ನನಗೆ ಒಂದು ಟ್ರಾನ್ಸ್ಫರ್ ಬೇಕಾಗಿರುತ್ತೆ. ನಾನು ಸ್ವಲ್ಪ ಲೈಟಾಗಿರೋ ಒಂದು ವರ್ಕರ್ ಇರತಕ್ಕಂಥ ಸ್ಟೇಷನ್ ಕುಡಿ ಅಥವಾ ನಾನ್ ಎಕ್ಸಿಕ್ಯೂಟಿವ್ ಕುಡಿ ಅಂತ ಒಂದು ಕಡೆ ಟ್ರಾನ್ಸ್ಫರ್ಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿ ಹೇಳ್ತಾರೆ, ನೀನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಬಿಡು, ರಾಜೀನಾಮೆ ಕೊಟ್ಟು ಓದು ಅಂತಂದಾಗ ಒಬ್ಬ ಮಧ್ಯಮ ವರ್ಗದಲ್ಲಿ ಬಂದಂತಹ ನನ್ನಂತಹ ವ್ಯಕ್ತಿಗೆ, ಕುಟುಂಬವನ್ನು ಹೊಂದಿದಂತಹ ವ್ಯಕ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಈ ಪರೀಕ್ಷೆ, ಅದರಲ್ಲೂ ಈ ಪರೀಕ್ಷೆ UPSC ಪರೀಕ್ಷೆಯಲ್ಲಿ ಕೇವಲ 1% ಸಕ್ಸಸ್ ಇರುತ್ತೆ. ಆ ರೀತಿಯಾಗಿ ಮಾಡಲು ಸಾಧ್ಯವಾ? ಇದು ಪ್ರಾಕ್ಟಿಕಲ್ಲ? ಇದು ಬೆಂಬಲವಾ? ಇದು ನಮಗೆ ಈ ರೀತಿಯ ಒಂದು ಇಂಪ್ರಾಕ್ಟಿಕಲ್ ಸಜೆಷನ್ಸ್ ಕೊಡ್ತಕ್ಕಂಥವರನ್ನ ಒಂದು ಅಧಿಕಾರಿಗಳು ಏನು ಮಾಡಬೇಕಾಗುತ್ತೆ, ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಅವರ ಒಂದು ನಮ್ಮಂತಹ ಮಧ್ಯಮ ವರ್ಗದವರ ಪರಿಸ್ಥಿತಿಗಳನ್ನು ಮತ್ತು ಸಂಕಷ್ಟಗಳನ್ನು ಅರಿತುಕೊಂಡಾಗ ಕೆಳ ಹಂತದ ಅಧಿಕಾರಿಗಳ ಬದುಕು ಸ್ವಲ್ಪ ಹಸನಾಗುತ್ತೆ ಅನ್ನೋದು ನನ್ನ ಭಾವ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಕೊಲ್ಲುವ ಕೈಗಳು ಸಾವಿರಾರು ಇರ್ಬೋದು, ಆದರೆ ಕಾಯುವ ಕೈ ಮೇಲೊಂದಿರುತ್ತದೆ. ಆದ್ದರಿಂದ ನಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಖಂಡಿತ ಆ ಸಂಕಲ್ಪದ ಕಾರಣದಿಂದ ಸಿದ್ಧಿ ಸಾಧ್ಯವಾಗುತ್ತೆ ಅನ್ನೋದು ಭಾವ. ಕೊಲ್ಲುವವರು ಸಾಕಷ್ಟು ಜನರು ಇರಲಿ, ಆದರೆ ಮೇಲೊಬ್ಬನು ನಮ್ಮನ್ನು ಕಾಯ್ತಾ ಇರ್ತಾನೆ. ಯಾರೇ ಅಡ್ಡಿಪಡಿಸಿದರೂ, ಯಾರೇ ತೊಂದರೆಪಡಿಸಿದರೂ ಒಂದು ಭೂಮಿಯ ಆಳದಿಂದ ಬರುವಂತಹ ಚಿಲುಮೆಯನ್ನು, ಭೂಮಿಯ ಆಳದಿಂದ ಬರ್ತಕ್ಕಂಥ ಹೊರೆತವನ್ನು ನಾವು ನಿಲ್ಲಿಸೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಮ್ಮಲ್ಲಿನ ಸ್ಫೂರ್ತಿ ಭೂಮಿಯ ಆಳದಿಂದ ಚಿಮ್ಮಬೇಕು. ಈ ರೀತಿಯಾಗಿ ಸ್ಫೂರ್ತಿಯ ಸೆಲೆಯಾಗಿದ್ದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಘನತೆ, ನಮ್ಮ ಬದುಕಿನಲ್ಲಿ ಒಂದಿಷ್ಟು ಗೌರವ, ನಮ್ಮ ಬದುಕಿಗೆ ಒಂದಿಷ್ಟು ಹೆಮ್ಮೆ ಬರುತ್ತೆ. ಇದೇ ಬದುಕಿನ ಉದ್ದೇಶ ಹೊರತು ಇದರಿಂದ ಬಿಟ್ಟು ಬೇರೇನೂ ಇಲ್ಲ. ನನ್ನ UPSC ಇಂಟರ್ವ್ಯೂ ಅನುಭವದಲ್ಲಿ ಹೇಳ್ಬೇಕಂತಂದರೆ, ನಾನು ಪದೇ ಇಂಟರ್ವ್ಯೂಗೆ ಹೋಗಿ ಫೈನಲ್ ಲಿಸ್ಟಲ್ಲಿದ್ದಾಗ ನನಗೆ ಆಗ್ತಕ್ಕಂಥ ನೋವು, ಆಘಾತಗಳು ತುಂಬ ಇತ್ತು. ಸೊ ಸತತ 10 ಸೋಲನ್ನು ಉಂಡಂತಹ ವ್ಯಕ್ತಿ 11ನೇ ಸೋಲಿಗೆ ನಾನು ಈಗಾಗಲೇ ರೆಡಿಯಾಗಿ ಬಿಟ್ಟಿದ್ದೆ. ನನಗೆ ಇಂಟರ್ವ್ಯೂ ಅಂದರೆ UPSC ಇಂಟರ್ವ್ಯೂ ಆದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅವತ್ತು ನನಗೆ ಗೊತ್ತಾಯಿತು, ಇಂಟರ್ವ್ಯೂ ಆದಮೇಲೆ ನನಗೆ ಯಾಕೋ ಈ ಪರೀಕ್ಷೆ ಖಂಡಿತ ನನ್ನ ಲಿಸ್ಟಲ್ಲಿ ಬರಲ್ಲ. ಸೊ 10ನೇ ಸೋಲು ಇದು 11ನೇ ಸೋಲಾಗಿ ಪರಿವರ್ತನೆ ಆಗುತ್ತೆ ಅಂತ ನಂಬಿಕೊಂಡು ನೆಕ್ಸ್ಟ್ ದಿವಸ UPSC ಅವರು ಮೆಡಿಕಲ್ ಕಂಡಕ್ಟ್ ಮಾಡ್ತಾರೆ. ಆ ಮೆಡಿಕಲ್ಗೆ ನಾನು ಅಟೆಂಡೇ ಆಗಲ್ಲ. ತುಂಬ ತೀವ್ರ ಜಿಗುಪ್ಸೆಯಿಂದ, ತೀವ್ರ ಹತಾಶೆಯಿಂದ, ತೀವ್ರ ನಿರಾಸೆಯಿಂದ ನೇರವಾಗಿ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದುಬಿಡ್ತೀನಿ. ತದನಂತರದಲ್ಲಿ ನನಗೆ UPSC ರಿಸಲ್ಟ್ ಇವತ್ತು ಬರುತ್ತೆ ಅಂತ ಗೊತ್ತಾದ ಮೇಲೆ ನಾನೇನು ಮಾಡ್ತೀನಪ್ಪ ಅಂದರೆ 2-3 ದಿವಸ ಹಿಂದಿನ ದಿನ ಪ್ಲಾನ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ, ನನ್ನ ಕುಟುಂಬವನ್ನು ಬಳ್ಳಾರಿಗೆ ಕಳಿಸ್ಬಿಡ್ತೀನಿ. ಏನಕ್ಕೆ ಅಂತಂದರೆ, ಈಗ ಒಂದು
ರಿಸಲ್ಟ್ ಫೇಲ್ ಆದಾಗ ಕುಟುಂಬದಲ್ಲಿ ತೀವ್ರವಾದ ಶೋಕವಾದ ವಾತಾವರಣ ಇರುತ್ತೆ. ಸೊ ಇಂತಹ ಶೋಕ ವಾತಾವರಣ ಬೇಡ ಅಂತೇಳಿ ನಾನು ಏನು ಮಾಡಿರ್ತೀನಿ, ನನ್ನ ಮಡದಿ ಮತ್ತು ನನ್ನ ತಾಯಿಯನ್ನು ಊರಿಗೆ ಕಳಿಸಿರ್ತೀನಿ. ಈ ರೀತಿಯಾಗಿ ಒಂದು ಫೇಲ್ವರ್ಗೆ ರೆಡಿಯಾದಂತಹ ವ್ಯಕ್ತಿಗೆ ನೀನು ಪಾಸ್ ಅಂತ ರಿಸಲ್ಟ್ ಗೊತ್ತಾದಾಗ ನನ್ನಲ್ಲಿ ಆದಂತಹ ಅನುಭವ ಮತ್ತು ಆನಂದಕ್ಕೆ ಪರಿಮಿತಿಯೇ ಇದ್ದಿಲ್ಲ. ಅದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ, ಅದನ್ನು ಅನುಭವಿಸಲಷ್ಟೇ ಸಾಧ್ಯ ಅಂತ ಹೇಳ್ಬೋದು. ಇಂತಹ ಅನುಭವಗಳು, ಇಂತಹ ಯಶಸ್ಸುಗಳು, ಇಂತಹ ಒಂದು ಸಾಧನೆಗಳು ನಿಮಗೂ ಆಗಬೇಕು. ಇಲ್ಲಿ ಏನಾಗುತ್ತೆ ಅಂದರೆ, ವಿಶೇಷವಾಗಿ ನನ್ನ ಕಾಳಜಿ ಮತ್ತು ಒಂದು ಕರುಣೆ ಮತ್ತು ಆತಂಕ ಇರತಕ್ಕಂಥದ್ದು ಮಧ್ಯಮ ವರ್ಗದ ವಿದ್ಯಾರ್ಥಿ ಮಿತ್ರರೇ, ತಾವೆಲ್ಲರೂ ಅನುದಿನ ನೀವೇನು ಮಾಡಬೇಕಾಗುತ್ತೆ, ತಂದೆ ತಾಯಿಗಳು ದುಡಿದಂತಹ ಹಣಕ್ಕೆ ಗೌರವ ಕೊಡಬೇಕಾಗುತ್ತೆ, ಸಾಧನೆಯ ಪಥದಲ್ಲಿರಬೇಕಾಗುತ್ತೆ. ಆಗ ಮಾತ್ರ ನೀವು ಏನಾದರೂ ನೀವು ಅಂದುಕೊಂಡಂತೆ ಸಾಧಿಸಬಹುದು. ಸೊ ನೀವು ಸಾಧಕರಾದಾಗ ಮಾತ್ರ ನಿಮ್ಮ ಕಥೆಗೊಂದಿಷ್ಟು ಬೆಲೆ, ನಿಮ್ಮ ಕಥೆಗೊಂದಿಷ್ಟು ನೆಲೆ, ನಿಮ್ಮ ಕಥೆಗೊಂದಿಷ್ಟು ಗೌರವ, ನಿಮ್ಮ ಕಥೆಯನ್ನು ಕೇಳುವಾಗ ಒಂದಿಷ್ಟು ಕಿವಿಗಳು ಹುಟ್ಟುಕೊಳ್ಳುತ್ತೆ. ಸೊ ಇಂತಹ ಸಾಧಕರಾಗಿ ನೀವು ಮತ್ತೆ ಇದೇ ರೀತಿಯಲ್ಲಿ ಈ ಒಂದು ವಾರ್ತಾಭಾರತೀಯ ಸ್ಟುಡಿಯೋದಲ್ಲಿ ನಿಮ್ಮ ಕಥೆಗಳನ್ನು ನಾನು ಕೇಳಬೇಕು, ನಿಮ್ಮ ಕಥೆಗಳನ್ನು ನಾನು ಆಲಿಸಬೇಕು, ನಿಮ್ಮ ಸಂಕಷ್ಟಗಳನ್ನು ನಾನು ಕೇಳಬೇಕಾಗುತ್ತೆ ಅನ್ನುವ ತೀವ್ರ ಒಂದು ಆಸಕ್ತಿ ಮತ್ತು ಆಕಾಂಕ್ಷೆಯಲ್ಲಿ ನಾನಿದ್ದೇನೆ. ಬನ್ನಿ ಯುವ ಮಿತ್ರರೇ, ಈ ಎಲ್ಲ ಸವಾಲುಗಳು, ಆತಂಕಗಳು, ಅಡ್ಡಿಗಳು ಎಲ್ರಿಗೂ ಇರುತ್ತೆ. ಹೆರಿಗೆಯ ಬೇನೆಯನ್ನು ಅನುಭವಿಸಲಾರದೆ ಮಗುವಿನ ಆನಂದವನ್ನು ನಾವು ನೋಡಲು ಸಾಧ್ಯವಿಲ್ಲ. ಮಗುವಿನ ಆನಂದಕ್ಕೆ ಹೆರಿಗೆಯ ಬೇನೆ ಅವಶ್ಯಕ. ಸೊ ಈ ಒಂದು ಸಾಧನೆಗೆ ಸಂಕಟಗಳು, ನೋವುಗಳು ಅತ್ಯಂತ ಅವಶ್ಯಕ. ನಾನೆಲ್ರಿಗೂ ಒಂದು ವಿಷಯ ಹೇಳೋಕ್ಕೆ ಏನು ಬಯಸ್ತೀನಪ್ಪ ಅಂತಂದರೆ, ನೀವು ಸಹ ಸಾಧಕರಾಗಿ ಇದೇ ಸ್ಟುಡಿಯೋದಲ್ಲಿ ನಿಮ್ಮ ಸಾಧನೆಯ ಕಥೆಯನ್ನು ಹೇಳಿ. ನಿಮ್ಮ ಸಾಧನೆಯ ಕಥೆಯನ್ನು ಕೇಳಲು ಇಡೀ ಕರ್ನಾಟಕವೇ ಏನಾಗಬೇಕು, ಕಾತುರದಿಂದ ಕಾಯುವಂತೆ ಆಗಬೇಕು. ಇದೇ ನಿಮ್ಮ ಬದುಕಿನ ಪರಮೋದ್ದೇಶ ಆಗಬೇಕು ಎನ್ನುವುದು ನನ್ನ ಬಯಕೆ.